ಏಯ್ ನಿಂತ್ಕೊಳ್ಳಯ್ಯ, ನಿಂತ್ಕೊಳ್ಳಮ್ಮ. ಏನು ದನ ನುಗ್ದಂಗೆ ನುಗ್ತಾ ಇದೆಯಾ? ಏನು ಬೇಕಿತ್ತು? ಸರ್ ಪವಿತ್ರನ ನೋಡಬೇಕಿತ್ತು. ಏನೋ ಪವಿತ್ರನಾ? ಇದು ಯಾರ ಮನೆ ಅಂತ ಗೊತ್ತಾ? ಏನು ನಿನ್ನ ಕೆಲಸ ಇಲ್ಲಿ? ಯಾವ ಊರಿನಿಂದು? ನೋಡಿ ಸರ್, ಇದು ಪವಿತ್ರನವ್ರ ಮನೆ ತಾನೆ. ನಾವಿಬ್ರು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಅವ್ರ ಸ್ವಲ್ಪ ಮಾತಾಡಬೇಕಿತ್ತು, ಒಂದಷ್ಟು ವಿಷಯ ತಿಳ್ಕೊಬೇಕಿತ್ತು. ಬೆಂಗಳೂರಿಂದ ಬಂದಿದ್ಯಾ? ಬೆಂಗಳೂರಿಂದ ಬಂದವ್ರಿಗೆಲ್ಲ ಒಳಗೆ ಕಾಲಿಡಕ್ಕೂ ಬಿಡಲ್ಲ. ನಡಿ ಆಚೆ. ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ ರೀ ಮಿಸ್ಟರ್? ಏನಿದ್ರು ಮಾತಲ್ಲಿ ಇಟ್ಕೊಳ್ಳಿ. ಕೈ ಮಾಡಕ್ ನಮಗೂ ಚೆನ್ನಾಗೇ ಬರುತ್ತೆ. ಏಯ್ ಕೇಳಿಸ್ಕೋ, ಇಲ್ಲೇನಾದ್ರೂ ಪ್ರವೇಶ ಅನ್ನೋದಿದ್ರೆ ಅದು ಈ ಊರಿನ ದೊಡ್ಡವ್ರಿಗೆ ಮುಖಂಡರಿಗೆ ಮಾತ್ರ. ಸುಮ್ಮನೆ ಏನೋ ಹುಡುಗಿ ಜೊತೆ ಬಂದಿದ್ದೀನಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಕೈ ಕಾಲು ಇರೋ ಜಾಗದಲ್ಲಿ ಇರ್ತಾ ಇಲ್ಲ. ಬಿಡ್ರಿ ಸುಮ್ಮನೆ. ಏನೋ ನಿಮ್ಮ ಹುಡುಗಿಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನಮ್ಮೆಲ್ಲ ಕೈ ಮಾಡ್ತೀರಾ? ಹೋಗ್ತಾ ಇರಿ. ಬೇಡ ಅಭಯ್, ಪ್ಲೀಸ್ ಕಣೋ. ಈ ಮನೆ ಯಾಕೋ ಸರಿ ಇಲ್ಲ, ಹೋಗ್ಬಿಡೋಣ. ಊರವರೆಲ್ಲ ಒಂದಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಾರೋ ಸುಮ್ಮನೆ. ಬಾ ಅಭಯ್. ಇಲ್ಲ ಚಂದನೆ. ಅಭಯ್ ಬಾ. ಹೋಗಿ ಹೋಗಿ ನೀನ್ಯಾಕೆ ಆ ಪವಿತ್ರ ಮನೆ ಹುಡ್ಕೊಂಡು ಹೋಗಿದ್ದೆ? ಪಕ್ಕದಲ್ಲೇ ಒಳ್ಳೆ ಹುಡುಗಿನ ಇಟ್ಕೊಂಡಿದ್ಯಾ, ಮತ್ತ್ಯಾಕೆ ನಿನ್ಗೆ ಆ ಪವಿತ್ರ? ಏನ್ರಿ ಮಾತಾಡ್ತಾ ಇದ್ದೀರಾ? ಇದು ಇಷ್ಟು ಅಸಹ್ಯವಾಗಿ. ಇವಳು ನನ್ನ ತಂಗಿ ಕಣ್ರೆ. ಏನು ನಿಮ್ಮ ಮಾತಿನ ಅರ್ಥ? ಯಾವ್ದು ಅಸಹ್ಯ? ನೀನೀಗ ಮಾಡ್ತಾ ಇದೆಯಲ್ಲ ಅದು ಅಸಹ್ಯ. ಪವಿತ್ರ ಯಾರು ಗೊತ್ತಾ? ಈ ಊರಿನ ದೇವದಾಸಿ. ಏ ಶಂಕರಣ್ಣ, ಇನ್ನೂ ಆಗಿಲ್ಲ ಕಣೋ, ನಾಳೆಯಿಂದ ಆಗ್ತಾಳೆ. ಸರ್, ನೀವೇನು ಹೇಳ್ತಾ ಇದ್ದೀರಾ? ಸ್ವಲ್ಪ ಬಿಡಿಸಿ ಹೇಳಿ ಪ್ಲೀಸ್. ಹೇಳ್ತೀನಿ ಕೇಳಿ. ಪಾಪ ಆ ಪವಿತ್ರ ಒಳ್ಳೆ ಹುಡುಗಿನೇ. ಆದ್ರೆ ಏನು ಮಾಡೋದು, ಆ ವಂಶದಲ್ಲಿ ಹುಟ್ಟಿದ ತಪ್ಪಿಗೆ. ಅದು ಅಲ್ಲದೆ 8 ವರ್ಷದ ಹಿಂದೆ ಯಾವನೋ ಪ್ರೀತಿ ಮಾಡಿದ್ಲು. ಅವನು ಇವು ದೇವದಾಸಿ ಮಗಳು ಅಂತ ಗೊತ್ತಾದ ತಕ್ಷಣ ಹೇಳ್ದೆ ಕೇಳ್ದೆ ಊರು ಬಿಟ್ಟೇ ಹೋದ. ಹಲೋ ಸೀನಿಯರ್, ಹೇಗಿದ್ದೀರಾ? ಯಾಕ್ರಿ ಇನ್ನೂ ಮಲಗಿಲ್ವಾ? ಇಲ್ಲ ಕಣೋ, ನಿದ್ದೆ ಬರ್ತಿಲ್ಲ. ನೀನು ಹೇಗೋಯ್ತೀಯಾ? ಏನು ಮಾಡ್ತಿದ್ಯಾ? ನಾನು ಹೇಗೋ ಇದ್ದೀನಿ ಬಿಡಿ ಸೀನಿಯರ್. ಯಾಕ್ರಿ ನಾನಿಲ್ಲ ಅಂತ ನಿದ್ರೆ ಬರ್ತಿಲ್ವಾ ಹೇಗೆ? ಆಹಾ, ಹಾಗೇನಿಲ್ಲಪ್ಪ. ನಿನ್ಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನು ನನ್ನ ಇಷ್ಟು ದಿವಸ ಬಿಟ್ಟು ಹೋಗ್ತಿರ್ಲಿಲ್ಲ. ಯಾವಾಗಲೂ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಿ ಸೀನಿಯರ್. ಈಗ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಈ ಟೈಮಲ್ಲಿ ಎಲ್ಲಿರ್ತೀಯ? ರೂಮಲ್ಲಿ ಮಲಗಿರ್ತೀಯ, ಇಲ್ಲಾಂದರೆ ದೆವ್ವ ಬಂದವನ ಥರ ಬೀದಿ ಸುತ್ತಾ ಇರ್ತೀಯ. ಪರವಾಗಿಲ್ಲ ಕಣ್ರೆ. ಆದರೆ ನಾನು ಎಲ್ಲಿದ್ದೀನಿ ಅಂತ ಎಕ್ಸಾಕ್ಟಾಗಿ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗುತ್ತೆ. ನಾನೀಗ ನಿಮ್ಮ ಊರಲ್ಲಿದ್ದೀನಿ. ನಮ್ಮೂರಲ್ಲ ಅಂದರೆ ಚಿತ್ರಾಪುರದಲ್ಲಿದ್ದಾನ? ಹೌದು ಸೀನಿಯರ್, ನೀವು ಹುಟ್ಟು ಬೆಳೆದಿರೋ ಫಲ್ಗುಣಿಲಿದ್ದೀನಿ. ಫಲ್ಗುಣಿ ನಮ್ಮೂರು ಅಂತ ಇವನ್ಗೆ ಯಾರು ಹೇಳಿದ್ರು? ಅಮ್ಮ ಏನಾದರೂ ಹೇಳಿರ್ಬೋದಾ? ಅಲ್ಲೆಲ್ಲ ಇರೋದು ನಮ್ಮ ಸಂಬಂಧಿಕರು. ಇವನ್ಗೇನಾದರೂ ಸೀನಿಯರ್ ಏನಾದರೂ ಮಾತಾಡ್ರೆ. ನಿಮ್ಮೂರು ನನಗೆ ತುಂಬ ಇಷ್ಟ ಆಯಿತು ಕಣ್ರೆ. ಎಂಥ ಒಳ್ಳೆ ಗ್ರೀನ್ರಿ, ತೋಟ, ಬೆಟ್ಟ, ಕಾಡು, ಹೊಳೆ. ನಿಮ್ಮೂರಂತೂ ಸೂಪರೋ ಸೂಪರ್. ನನ್ನ ಸೀನಿಯರ್ ಇಂಥ ಕಡೆ ಹುಟ್ಟಿದಾರ ಅಂತ ಫುಲ್ ಹೆಮ್ಮೆ ಆಯಿತು ಕಣ್ರಿ ನನಗೆ. ಬಟ್ ನಿಮ್ಮೂರಲ್ಲಿ ಬೇಜಾರು ಆಯಿತು. ನೀವು ಹುಟ್ಟಿರೋ ಊರಲ್ಲಿ ಇಂಥವ್ರು ಇದ್ದಾರಾ? ಯಾಕೆ? ಅಂಥದ್ದೇನಾಯಿತು? ನಾನು ಈ ಊರಿನ ಅಳಿಯ ಅನ್ನೋ ಮರ್ಯಾದೆನೇ ಸಿಗಲಿಲ್ಲ ನನಗೆ. ಒಬ್ರು ಮನೆಗೆ ಹೋದ್ರೆ ಒಳಗೆ ಕರೆಯೋದು ಬಿಟ್ಟು ಸೌಜನ್ಯನೂ ಇಲ್ಲದೆ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಏನು? ಯಾರ ಮನೆಗೆ ಹೋಗಿದ್ದೆ? ಅದೇ ಕಣ್ರಿ, ಇವರಲ್ಲಿ ಪವಿತ್ರ ಅನ್ನೋರು ಇದ್ದಾರಲ್ಲ, ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಮಾತಾಡ್ಸೋಕ್ಕೂ